Hi friends, welcome to my channel. ಫಸ್ಟ್ ಆಫ್ ಆಲು ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ವರಮಹಾಲಕ್ಷ್ಮಿ ಹಬ್ಬದ್ದು ವಿಡಿಯೋಸ್ ಅಂತೂ ಇದ್ದೇ ಇರುತ್ತೆ ಅಂತ ಹೇಳಿ ನಮ್ಮ ಫ್ರೆಂಡ್ಸ್ ಯಾರ್ಯಾರು ಇರ್ತಾರೆ, ಎಷ್ಟು ಜನಕ್ಕಾಗುತ್ತೆ ಅಷ್ಟು ಜನರ ಮನೆಗೆ ಹೋಗಿ ಅವ್ರ ಮನೇಲಿ ಹಬ್ಬ ಹೆಂಗೆ ಮಾಡ್ತಾರೆ ಅಂತ ಹೇಳಿ ನೋಡಿ ಮತ್ತು ನಿಮಗೂ ತೋರಿಸ್ಕೊಡ್ಬೇಕು ಅಂದ್ಕೊಂಡಿದ್ದೀನಿ. ನಾನು ಯಾರ ಮನೆಗೆ ಹೋಗ್ತೀನಿ ಏನೇನು ಅಂತ ಮುಂದೆ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ನಿಮಗೆ. ಹಾಗೆ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡೋದು ಮರಿಬೇಡಿ. ಫಸ್ಟ್ ನಾನು ಹೋಗಿದ್ದು ನನ್ನ ಫ್ರೆಂಡ್ ಬಿಂದು ಮನೆಗೆ. ಮೊದಲು ನೀನು ಪುಟ್ಟಲಕ್ಷ್ಮಿ ನಂದು ಅಲ್ಲ ಬಾರಿ. ಹಾಯ್ ಫ್ರೆಂಡ್ಸ್, ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೀನಿ. ಬಿಂದು ಜಿಮ್ ಫ್ರೆಂಡು. ನಾನು ನೋಡಿದ್ರೆ ಜಿಮ್ಗೆ ಹೋಗೋರ್ತಾರ ಅನ್ಸಲ್ಲ, ಸ್ವಲ್ಪ ದಿನ ಆಯಿತು ಬಿಟ್ಟು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಂದಿದ್ದೀವಿ. ಬನ್ನಿ ಅವ್ರ ಮನೇಲಿ ಪೂಜೆ ಹೆಂಗಿದೆ ತೋರಿಸಿ. ಅವ್ಳ ಮನೇಲಿ ಲಕ್ಷ್ಮೀನ ನೀಟಾಗಿ ಎಷ್ಟು ಅವಶ್ಯಕತೆನೋ ಅಷ್ಟೇ ಡೆಕೋರೇಷನ್ ಮಾಡಿ ನೀಟಾಗಿ ಕೂರಿಸಿದ್ಲು. ನನಗಂತೂ ತುಂಬ ಇಷ್ಟ ಆಯಿತು. ಇವಳ ಬಗ್ಗೆ ಇನ್ನೊಂದು ಡೀಟೇಲ್ ವಿಡಿಯೋ ಮಾಡ್ತೀನಿ. ಸದ್ಯಕ್ಕಿದು ಪೂಜೆ ವಿಡಿಯೋ ಮಾಡ್ತೀನಿ. ನಮಸ್ಕಾರ ಎಲ್ಲ ಮಾಡಿಕೊಂಡೆ. ಅವ್ರ ಹಸ್ಬೆಂಡ್ ಪ್ರೇಯರ್ ಮಾಡಿ ಅಂತ. ನನಗಂತೂ ಯಾವುದು ಸಾಂಗ್ ಬರಲ್ಲ ಇಬ್ಬರಿಗೂ. ಆಮೇಲೆ ನೋಡಿ, ಅವಳ ಮಗಳು ಡಾಲ್ ಇದ್ದಂಗೆ ರೆಡಿ ಆಗಿಬಿಟ್ಟಿದ್ಲು. ಬಾರ್ಬಿ ಡಾಲ್ ಥರನೇ ಇದ್ಲು. ಲಂಗ ಡೌಣಿ ಹಾಕ್ಕೊಂಡು ತುಂಬ ಕ್ಯೂಟಾಗಿ ಮಾತಾಡ್ಕೊಂಡು ಹುಡುಗಿ. ಸ್ಕೂಲಲ್ಲೂ ತುಂಬ ಇಂಟೆಲಿಜೆಂಟ್ ಇದ್ದಾಳೆ. ನಾನು ಬೇಡ ಬೇಡ ಅಂತ ಅವಳು ತಗೋ ಅಂತ ಹಂಗೂ ಡೌ ಮಾಡ್ಕೊಂಡು ತೊಗೊಂಡೆ. ನೋಡಿ ಅವಳ ಮಗಳು ಎಷ್ಟು ಚೆನ್ನಾಗಿ ಮುದ್ದಾಗಿ ಮಾತಾಡ್ತಾಳೆ ನೋಡಿ. ಅವಳಿಗೆ ರೆಡಿ ಆಗೋದು ಅಂದರೆ ತುಂಬ ಇಷ್ಟ. ಹೌದಾ? ನೋಡಿ, ಫೋಟೋಗೆ ಪೋಸ್ ಕೊಡು ಅಂತಂದರೆ ಎಷ್ಟು ನೀಟಾಗಿ ಪೋಸ್ ಕೊಡ್ತಾಳೆ. ಅವಳಿಗೆ ಫೋಟೋಸ್ ತೊಗೊಳೋದಂದರೆ ಇಷ್ಟ. ಕುಮ್ ಮಾಡ್ಕೊ ನೋಡೋಣ ಹೆಂಗೆ ರೆಡಿ ಆಗ್ತೀಯ ಅಂತ. ಬಿಲ್ಸಿ ಜುನ್ನುನೇ ಚಂದ ಅಲ್ಲಮ್ಮ. ಲಿಪ್ ಶೈನ್ ಹಚ್ಕೊ ಬಂಗಾರು. ಯಾರು ನಿಂಗೆ ಸ್ನಾನ ಮಾಡಿಸೋದು ನೀಟಾಗಿ? ಯಾರು? ಅಮ್ಮಮ್ಮ. ಅಮ್ಮಮ್ಮನಾ? ಮತ್ತು ಅಮ್ಮ ಏನು ಮಾಡಿಸೋದು? ಅಷ್ಟೇನು ಚೆನ್ನಾಗಿ ಹೌದಾ? ಓಕೆ. ಮತ್ತೆ ರಾಜ್ ಫ್ರೆಂಡು ಹಬ್ಬಕ್ಕೆ ಕರೆದಿದ್ದಾರೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಅಲ್ಲಿ ಹೋಗ್ತಾ ಇದೀವಿ. ಯಾರು ರಾಜ್? ವಿದ್ಯಾ ಅಂತ. ರಾಜ್ ಫ್ರೆಂಡ್ ಮನೆ ವಿದ್ಯಾಗೆ ರೀಚ್ ಆದ್ವಿ. ಬರ್ತೀವಿ ಇಲ್ಲ ಡೌಟಲ್ಲಿ ಹೇಳಿದ್ವಿ, ಅವರಿಗೆ ಕನ್ಫರ್ಮ್ ಹೇಳಿರಲಿಲ್ಲ. ವಿದ್ಯಾ ಕಮ್ಮಿ ಮಾತಾಡೋದು, ಬಟ್ ಮನಸ್ಸಿಂದ ಅವ್ರ ಕ್ಯಾಮ್ರಾಗೆ ಬರಲ್ಲ ಅಂತ ಹಂಗೆ ಕ್ಯಾಮ್ರಾದಲ್ಲಿ ಮಾತಾಡ್ಸಕ್ಕೆ ಹೋಗ್ತಾ ಇದ್ವಿ. ಸ್ವಲ್ಪ ಮುಜುಗರ ಅವ್ರಿಗೆ. ಹೋದ ತಕ್ಷಣ ಫುಲ್ ನಮಗೆ ಅತಿಥಿ ಸತ್ಕಾರ. ತುಂಬ ವೆರೈಟೀಸ್ ಮಾಡಿದಾರಪ್ಪ. ತಿನ್ನೋಷ್ಟ್ರಲ್ಲಿ ಹೊಟ್ಟೆ ಫುಲ್ ಆಗಿಬಿಡ್ತು. ಹಾಗೆ ವಿದ್ಯಾವ್ರನ್ನ ಸ್ವಲ್ಪ ರೇಗಿಸ್ಕೊತಾ ಇದ್ವಿ. ಏನು ಅವರು ಎಲ್ಲ ಅವ್ರ ಮನೇಲಿ ಪೂಜೆ, ಆರತಿ, ಮಂಗಳಾರತಿ ಎಲ್ಲ ಮುಗಿಸ್ಕೊಂಡ್ವಿ. ಅಶ್ವತ್ಥ ಈ ಮೈಕ್ಗೆ ಎಷ್ಟು ಕಾಸ್ಟ್ ಆಗಿದೆಯೋ ಅದರಲ್ಲಿ ಇರುವಂತ ಟ್ಯಾಕ್ಸ್ ವ್ಯಾಲ್ಯೂನ ನೀವು ತಿಳ್ಕೊಳ್ಳಿ. ಆಯ್ತಾ? ಫಸ್ಟ್ ಅದ್ರ ಬಗ್ಗೆ ಯೋಚನೆ ಮಾಡಿ, ಅದನ್ನ ಪ್ರಶ್ನೆ ಮಾಡಿ. ನಿನ್ನೆ ಇಂಡಿಪೆಂಡೆನ್ಸ್ ಡೇ ಆಯ್ತು, ಸ್ವತಂತ್ರ ಅನ್ನೋದು ನಿಮ್ಮ ಹಕ್ಕು ಅನ್ಕೊಂಡಿದ್ದೆ ತಪ್ಪು, ನಿಮ್ ಕರ್ತವ್ಯ ಅಂತ ಅನ್ಕೊಳ್ಳಿ. ಇಷ್ಟ ಹೇಳ್ತೀನಿ. ರಾಜು ಸೇರಕ್ಕೆ ಇವರೇ ಇಬ್ರು ಕಾರಣ. ಎಸ್ಪೆಷಲಿ ಅಶ್ವಥ್ ಅವರು ವಿದ್ಯಾ ಬಂದು ರಾಜ್ ಫ್ರೆಂಡು. ಹೌದು ಅಲ್ಲ? ಹೌದು. ಅವರೇ ಮಾತಾಡ್ಸಿ ಮಟ್ಟಿ ಎಲ್ಲ ಕನ್ವಿನ್ಸ್ ಮಾಡಿ ಇದ್ ಮಾಡಿದ್ರು. ವಿದ್ಯಾ ಅವ್ರ ಮನೆಯಿಂದ ಹೊರಡೋಷ್ಟರಲ್ಲಿ ಸಾಯಂಕಾಲ ಆಗಿತ್ತು. ಮಳೆ ಶುರು ಆಗ್ಬಿಡ್ತು. ಹೆವಿ ಟ್ರಾಫಿಕ್ಕು ಶುರು ಆಗ್ಬಿಡ್ತು. ಒಂದೊಂದು ಸಿಗ್ನಲಲ್ಲಿ 5-5 ನಿಮಿಷ ಸಿಕ್ಕೊಂಡು ಬಂದ್ವಿ. ಆಮೇಲೆ ರಾಜ್ ನನ್ನನ್ನು ಬಿಟ್ಟು ಹೋದ್ರು. ನೆಕ್ಸ್ಟ್ ನಾನು ಬಂದಿದ್ದು ನಮ್ಮ ಕೊಲಿಗೂ ನೇತ್ರ ಅವ್ರ ಮನೆಗೆ. ಇದು ಪುಟ್ಟ ಪಾಪು ಬಂದ್ಬಿಟ್ಟು ಅವ್ರ ಚಿಕ್ಕ ಮಗಳು. ನಾನೇ ಕೊಡ್ತೀನಿ ಅರ್ಶಿನ ಕುಂಕುಮ ಅಂತ ಓಡಾಡ್ತಿದ್ಲು. ಖುಷಿ ಒಳಗೊಂಥರ. ನೇತ್ರಾಗ ವೇಟ್ ಮಾಡ್ತಾ ಇದ್ದೆ.
ನೇತ್ರಾ ಮ್ಯಾಮ್ ಬಂದ ತಕ್ಷಣ ಹೊರಟ್ವಿ ನಮ್ಮ ಕೊಲಿಗ್ ಇನ್ನೊಬ್ಬರು ಕೊಲಿಗ್ ಮನೆಗೆ. ನೆಕ್ಸ್ಟ್ ಬಂದಿದ್ದು ಇನ್ನೊಬ್ಬರು ನಮ್ಮ ಕೊಲಿಗೂ ಸುಮಾ ಮ್ಯಾಮ್ ಅಂತ ಅವ್ರ ಮನೆಗೆ. ಅಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿದ್ದು ನಮ್ಮ ಇನ್ನೊಬ್ಬರು ಕೊಲಿಗೂ ಭಾಗ್ಯ ಮ್ಯಾಮ್ ಮನೆಗೆ. ಅಲ್ಲಿಂದ ಇನ್ನೊಂದು 2-3 ಮನೆಗೆ ಹೋದ್ವಿ, ಅದನ್ನು ವಿಡಿಯೋ ತೊಗೊಳಕ್ಕಾಗಿಲ್ಲ.